ಭಾರತದ ಹೆಮ್ಮೆಯ ಕಿರೀಟ ಜಮ್ಮು ಮತ್ತು ಕಾಶ್ಮೀರ. ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವ ಶ್ರೀನಗರದ ದಾಲ್ ಸರೋವರ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಭೂಮಿಯ ಮೇಲಿನ ಸ್ವರ್ಗ ಎಂದೇ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವ ಶ್ರೀನಗರದ ದಾಲ್ ಸರೋವರ ವಿಶೇಷವಾಗಿ ಬೋಟ್ ಹೌಸ್ಗಳಿಗೆ ಹೆಸರುವಾಸಿ. ದಾಲ್ ಸರೋವರ ರೂಪುಗೊಂಡ ಬಗ್ಗೆ ಹಲವು ಊಹೆಗಳಿವೆ. ಒಂದು ನಂಬಿಕೆಯ ಪ್ರಕಾರ ಇದು ಹಿಮನದಿಯಾಗಿದ್ದು ಅದು ಕಾಲಾಂತರದಲ್ಲಿ ಸರೋವರವಾಗಿ ಮಾರ್ಪಟ್ಟಿದೆ ಎಂದು ಹೇಳಲಾಗಿದೆ. ಇನ್ನೊಂದು ಮಾಹಿತಿ ಪ್ರಕಾರ ಕಾಬಿಜೀಲಂ ನದಿಯಲ್ಲಿ ಭೀಕರ ಪ್ರವಾಹದಿಂದಾಗಿ ದಾಲ್ ಸರೋವರವು ರೂಪುಗೊಂಡಿರಬಹುದು ಎಂದು ಹೇಳಲಾಗಿದೆ. ಆದರೆ ಈ ಪ್ರಶ್ನೆಗೆ ಯಾವುದೇ ನಿರ್ದಿಷ್ಟ ಉತ್ತರ ಇಲ್ಲ. ದಾಲ್ ಸರೋವರ ಸುಮಾರು 18 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿದ್ದು, ಇದರ ಅಗಲ ಸುಮಾರು 3.5 ಕಿಲೋಮೀಟರ್ ಮತ್ತು ಗರಿಷ್ಠ ಆಳ 20 ಅಡಿ. ಮತ್ತೊಂದು ಪ್ರಮುಖ ಆಕರ್ಷಣೆ ಮೊಘಲರ ಕಾಲಘಟ್ಟದಲ್ಲಿ ನಿರ್ಮಿಸಲಾದ ಉದ್ಯಾನವನಗಳು ಸರೋವರದ ಸೌಂದರ್ಯವನ್ನು ಹೆಚ್ಚಿಸಿವೆ. ಕಾಶ್ಮೀರ ಪ್ರವಾಸಿಗರಾಗಿ ಕಂಡುಕೊಂಡ ಅನೇಕ ಕಾರ್ಯಗಳಲ್ಲಿ ಕೆಲವು ವರ್ಷಗಳಿಂದ ಎಲ್ಲ ರೀತಿಯ ದಾಖಲೆಗಳನ್ನು ಮುರಿದಿದೆ. ಅದಕ್ಕೆ ಮುಖ್ಯ ಕಾರಣ ಅವರು ಕಂಡುಕೊಂಡ ಆವಿಷ್ಕಾರಗಳು. ಅದರಲ್ಲಿ ಮುಖ್ಯವಾದದ್ದು ದಾಲ್ ಲೇಕ್ನಲ್ಲಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್, ತೇಲುವ ಅಂಚೆ ಕಚೇರಿ, ಫ್ಲೋಟಿಂಗ್ ATM, ಈಗ ಊಬರ್ ಶಿಕಾರ್ ರೈಡ್. ಹೌದು, ದಾಲ್ ಲೇಕ್ನಲ್ಲಿ ಶಿಕಾರ್ ರೈಡ್ಗೆ ಪ್ರವಾಸಿಗರು 2 ವಾರಗಳ ಮುಂಚಿತವಾಗಿ ಊಬರ್ ಆ್ಯಪ್ ಬುಕಿಂಗ್ ಮಾಡಬಹುದು. ಅದು ಫಿಕ್ಸೆಡ್ ರೇಟ್ನಲ್ಲಿ. ಊಬರ್ ಅವರ ಪ್ರಕಾರ ಅವರು ನೀಡುವ ಈ ಸೇವೆಗೆ ಯಾವುದೇ ಕಮಿಷನ್ನು ಶಿಕಾರ್ ಓನರ್ ಅವರಿಂದ ಪಡೆಯುವುದಿಲ್ಲ. ಸರ್ಕಾರ ನಿಗದಿಪಡಿಸಿದಂಥ ದರವನ್ನು ಶಿಕಾರ್ ರೈಡ್ ವಸೂಲಿ ಮಾಡಲಾಗುವುದು. 2024 ವರ್ಷದಲ್ಲಿ ಸರಿಸುಮಾರು 2.8 ಮಿಲಿಯನ್ ಟೂರಿಸ್ಟ್ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿರುತ್ತಾರೆ. ಇದರಲ್ಲಿ 35,254 ಪ್ರವಾಸಿಗರು ವಿದೇಶಿಯರು ಹಾಗೂ ಜಮ್ಮು ಕಾಶ್ಮೀರ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಟ್ಟಂಥ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚು, ಮಿಲಿಯನ್ ಗಟ್ಟಲೆ ಸಾಗುತ್ತೆ. ಊಬರ್ ಅವರ ಈ ಪ್ರಯತ್ನ ಸ್ವಾಗತಾರ್ಹ ಹಾಗೂ ಪ್ರವಾಸಿಗರಿಗೆ ದಾಲ್ ಲೇಕ್ನಲ್ಲಿ ಶಿಕಾರ್ ರೈಡ್ ಮಾಡಲು ದಿನಗಟ್ಟಲೆ ಸಮಯಗಟ್ಟಲೆ ಇನ್ನು ಮುಂದೆ ಕಾಯುವ ಅವಶ್ಯಕತೆ ಇಲ್ಲ. ಕಾರ್, ಬೈಕ್, ಆಟೋಗಳಿಗೆ ಸೀಮಿತವಾದ ಊಬರ್ ಸೇವೆ ಇನ್ನು ಮುಂದೆ ಕಾಶ್ಮೀರದಲ್ಲಿ ಶಿಕಾರ್ ರೈಡ್ ಸೇವೆಗೂ ಅನುಕೂಲವಾಗಲಿದೆ. A-Star TVಯ ಈ ವಿಡಿಯೋ ತಮಗೆ ಇಷ್ಟವಾಗುತ್ತೆ ಅಂತ ನಂಬಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಟೀಕೆ ಟಿಪ್ಪಣಿಗಳಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.